ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ವರ್ಕ್ ಅಂಡ್ ಎನರ್ಜಿ ಚಾಪ್ಟರ್ನ ಲಾಸ್ಟ್ ಲೆಕ್ಚರ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಟ್ ಈಸ್ ಲೆಕ್ಚರ್ ನಂಬರ್ 6. ಈ ಲೆಕ್ಚರ್ ನಂಬರ್ 6 ಅಲ್ಲಿ ನಾವು ಏನೇನು ಓದ್ತೀವಿ ಅನ್ನೋದು ನೋಡೋದಕ್ಕಿಂತ ಮುಂಚೆ ಲೆಕ್ಚರ್ ನಂಬರ್ 5 ಅಲ್ಲಿ ನಾವು ಏನೇನು ಮಾಡಿದ್ದೀವಿ ಹಾಗೆ ಏನೇನು ಡಿಸ್ಕಸ್ ಮಾಡಿದ್ದೇವೆ ಅನ್ನೋದು ಒಂದ್ಸತಿ ನೋಡಿ ಲೆಕ್ಚರ್ ನಂಬರ್ 6ನ ಕಂಟಿನ್ಯೂ ಮಾಡೋಣ. ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ನಾವು ಪ್ರೀವಿಯಸ್ ಲೆಕ್ಚರ್ನ ನೋಡೋದಾದ್ರೆ ನೀವು ನೋಡ್ಬೋದು NCERT Textbook Exercises ನ ಡಿಸ್ಕಸ್ ಮಾಡಿದ್ದೇವೆ, ರೈಟ್? ಸೊ ಇದರಲ್ಲಿ ರೈಟ್ ಫ್ರಮ್ ಕ್ವೆಶ್ಚನ್ ನಂಬರ್ 1 ಟು ಕ್ವೆಶ್ಚನ್ ನಂಬರ್ 11 ವರೆಗೆ ಡಿಸ್ಕಸ್ ಮಾಡಿದ್ದೇವೆ, ರೈಟ್? ಸೊ ಇವತ್ತಿನ ಸೆಷನ್ ಅಲ್ಲಿ ಇದು ಲಾಸ್ಟ್ ಲೆಕ್ಚರ್ ಆಗಿರುತ್ತೆ ವರ್ಕ್ ಅಂಡ್ ಎನರ್ಜಿ ಚಾಪ್ಟರ್ದು. ಓಕೆ, ಸೊ ಇವತ್ತಿನ ಲೆಕ್ಚರ್ ಅಲ್ಲಿ ಸೇಮ್ ಆಸ್ ಇಟ್ ಇಸ್, ಬಟ್ ಇಲ್ಲಿ ಕ್ವೆಶ್ಚನ್ ನಂಬರ್ 12 ಟು ಕ್ವೆಶ್ಚನ್ ನಂಬರ್ 21 ಇಷ್ಟು ಕ್ವೆಶ್ಚನ್ ನ ಡಿಸ್ಕಸ್ ಮಾಡಲಿದ್ದೇವೆ. ಓಕೆ, ಸೊ ಕ್ವೆಶ್ಚನ್ ನಂಬರ್ 1 ನೋಡೋದಾದ್ರೆ, ಕ್ಯಾನ್ ದೇರ್ ಬಿ ಎ ಡಿಸ್ಪ್ಲೇಸ್ಮೆಂಟ್ ಆಫ್ ಅನ್ ಆಬ್ಜೆಕ್ಟ್ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಫೋರ್ಸ್ ಆಕ್ಟಿಂಗ್ ಆನ್ ಇಟ್? ಥಿಂಕ್, ಡಿಸ್ಕಸ್ ದಿಸ್ ಕ್ವೆಶ್ಚನ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಟೀಚರ್. ಸೊ ಈ ಕ್ವೆಶ್ಚನ್ ಬೇಸಿಕಲಿ ಇಟ್ ಈಸ್ ಫ್ರಮ್ ಫೋರ್ಸ್ ಅಂಡ್ ನ್ಯೂಟನ್ಸ್ ಲಾ ಆಫ್ ಮೋಷನ್. ಓಕೆ, ಇಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ, ರೈಟ್? ವಿತ್ ರೆಸ್ಪೆಕ್ಟ್ ಟು ವರ್ಕ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಅಪ್ಲೈಡ್ ಆನ್ ಅ ಬಾಡಿ ಅಂಡ್ ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ಡ್ ಇನ್ ಇಟ್. ಓಕೆ, ಈ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ಇಲ್ಲಿ ಈ ಕ್ವಶನ್ ಬಂದಿದೆ. ಯಾವುದಾದ್ರೂ ಕಂಡೀಷನ್ ಇದೆಯಾ? ದರ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಬಟ್ ದರ್ ಇಸ್ ಅ ನೋ ಫೋರ್ಸ್, ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್, ನೆಟ್ ಫೋರ್ಸ್. ಯಾವುದೇ ಫೋರ್ಸ್ ಇಲ್ಲ ಅಂತಂದ್ರೆ, ಯಾವುದೇ ಅಂತಂದ್ರೆ ಇಂಡಿವಿಜುವಲ್ ಫೋರ್ಸ್ ಅಲ್ಲ, ನೆಟ್ ಫೋರ್ಸ್. ಇಲ್ಲಿ ನೋಡಬಹುದು, ಕ್ಯಾನ್ ದೇರ್ ಬಿ ಅ ಡಿಸ್ಪ್ಲೇಸ್ಮೆಂಟ್ ಆಫ್ ಅನ್ ಆಬ್ಜೆಕ್ಟ್ ಇನ್ ದ ಆಬ್ಸೆನ್ಸ್ ಆಫ್ ಎನಿ ಫೋರ್ಸ್ ಆಕ್ಟಿಂಗ್ ಆನ್ ಇಟ್? ಓಕೆ, ಆಬ್ಸೆನ್ಸ್ ಆಫ್ ಅಂತ ಕೇಳ್ತಿರೋದು, ನೀವು ನೋಟ್ ಡೌನ್ ಮಾಡಬಹುದು. ಆಬ್ಸೆನ್ಸ್ ಆಫ್ ಎನಿ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಥಿಂಕ್, ಡಿಸ್ಕಸ್ ದಿಸ್ ಕ್ವಶನ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಟೀಚರ್. ಬೇಸಿಕಲಿ ಇಂಡಿವಿಜುವಲ್ ಫೋರ್ಸ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಎಸ್ ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ದ ಬಾಡಿ ಇಸ್ ಮೂವಿಂಗ್ ವಿತ್ ಅ ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೆ ಸೇಮ್ ಡೈರೆಕ್ಷನ್, ಸೇಮ್ ಸ್ಪೀಡ್. ಕನ್ಸಿಡರ್ ಫ್ರಿಕ್ಷನ್ಲೆಸ್ ಫೋರ್, ಏನಂದ್ರೆ ಫ್ಲೋರ್, ಫ್ರಿಕ್ಷನ್ಲೆಸ್ ಫ್ಲೋರ್. ಅಂದ್ರೆ ಅಲ್ಲಿ ಫ್ರಿಕ್ಷನ್ ಇಲ್ಲ ಅನ್ನೋ ಕಂಡೀಷನ್ ಇಟ್ಕೊಂಡು ಇಲ್ಲಿ ಆಬ್ಜೆಕ್ಟ್ ಮೂವ್ ಆಗ್ತದೆ ವಿತ್ ಅ ಸೇಮ್ ವೆಲಾಸಿಟಿ. ಸೇಮ್ ವೆಲಾಸಿಟಿ ಅಂದ್ರೆ ಸೇಮ್ ಮ್ಯಾಗ್ನಿಟ್ಯೂಡ್ ಅಂಡ್ ಸೇಮ್ ಡೈರೆಕ್ಷನ್ ಅಲ್ಲಿ. Yes, it will remain in the same state of motion. It will remain in the same state of motion. Still there is a displacement, but ಇಲ್ಲಿ ಯಾವುದೇ ತರ ಫೋರ್ಸ್ ಆಕ್ಟ್ ಆಗ್ತಿಲ್ಲ. ಎಲ್ಲಿ ಓದಿದೀವಿ ಕಂಡೀಷನ್ ನ? ಸಪೋಸ್ ಇನ್ನೊಂದು ಕಂಡೀಷನ್ ಹೇಳ್ತೀನಿ, ದ ಬಾಡಿ ಇಸ್ ಅಟ್ ರೆಸ್ಟ್, ಇಟ್ ವಿಲ್ ರಿಮೈನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ಎಲ್ಲಿ ಓದಿದ್ವಿ? ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್. ಸೊ ಈ ಫಸ್ಟ್ ಲಾ ಹೇಳೋದು ಏನಂದ್ರೆ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಹೇಳೋದು ಅಂತಂದ್ರೆ, if there is no force acting on it, if the body is in the uniform motion, the body will remain in the same speed and same direction. If the body is at rest, the body will remain in the state of rest until an external force acts on it. According to Newton's first law prakara, yes, even though there is no force ಅಥವಾ absence of force, there is a displacement. Yes, answer is yes. ಸಿಂಪಲ್ ಆಗಿ ನಿಮಗೆ ನೆನ್ಪಿಡ್ಲಿ ಅಂತೇಳಿ ನಾನು ಈ ತರ ಬರೆದಿನಿ. ಬೈ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಇದನ್ನ ನೆನ್ಪು ಮಾಡ್ಕೊಂಡ್ರೆ ಸಾಕು. ಅದನ್ನೇ ತಾನೇ ಹೇಳೋದು. ಇಫ್ ದರ್ ಇಸ್ ನೋ ಫೋರ್ಸ್ ಆಕ್ಟಿಂಗ್ ಆನ್ ಇಟ್, ಓಕೆ, ಮೇ ಬಿ ಇಟ್ ಇಸ್ ಅ ಫ್ರಿಕ್ಷನ್ or any applied force or external force, ಏನಾಗಿರುತ್ತೆ ಅಂದ್ರೆ, if the body is in motion, it will remain in the same speed and same direction. Uniform motion ಆಗಿರಬೇಕು. ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೆ there must be a force acting on it, right? So according to that, yes, it is possible. ಅದಕ್ಕೆ ನೋಡಿ ಆನ್ಸರ್ ಏನ್ ಹೇಳುತ್ತೆ? ಆನ್ಸರ್ ಏನ್ ಹೇಳುತ್ತೆ ನೋಡಿ. Yes, there can be a displacement for uniformly moving object. Uniformly moving object. In the absence of any force acting on it,
Suppose an object is moving with a constant velocity, the net force acting on it is 0, but there is a displacement along the motion of object, hence there can be a displacement without a force. Simple. Okay, yes, it is possible. Next question ನೋಡೋಣ. 13, question number 13. A person holds a bundle of hay over his head for 30 minutes and gets tired. Has it done some work or not? Justify your answer. ಒಬ್ರು ಏನು ಮಾಡಿದ್ದಾರೆ, ತೆನೆ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಓಕೆ, ಅಂದರೆ ಹುಲ್ಲಿನ ತೆನೆ. ಓಕೆ, ನಾರ್ಮಲ್ ಆಗಿ ಈ ಹುಲ್ಲನ್ನು ತಗೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಹಳ್ಳಿ ಕಡೆ ನಾವು ನೋಡ್ಬೋದು ರೈತರು, ರೈಟ್? ಸೊ ಆ ಕೇಸಲ್ಲಿ ಒಬ್ರು ಅನ್ನೋದಕ್ಕಿಂತ ರೈತರನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಹುಲ್ಲನ್ನು ತಗೊಂಡು ತಲೆ ಮೇಲೆ ಇಟ್ಕೊಂಡಿದ್ದಾರೆ, ನಿಂತ್ಕೊಂಡಿದ್ದಾರೆ ಅಥವಾ ಎ ಪರ್ಸನ್ ಹೋಲ್ಡ್ಸ್ ಎ ಬಂಡಲ್ ಆಫ್ ಹೇ ಓವರ್ ಇಸ್ ಹೆಡ್ ಫಾರ್ 30 minutes ಅಂಡ್ ಗೆಟ್ಸ್ ಟೈರ್ಡ್. ಸೊ ಇಲ್ಲಿ ಯಾವುದೇ ಮೋಷನ್ ಕೊಟ್ಟಿಲ್ಲ, ಸೊ ಅವ್ರು ನಿಂತ್ಕೊಂಡಿದ್ದಾರೆ ಅನ್ಕೊಳ್ಳಿ, ಅಥವಾ ಮೂವ್ ಆಗ್ತಿದ್ರು ಓಕೆ, ನೋ ಪ್ರಾಬ್ಲಮ್. ಓಕೆ, ಮೂವ್ ಆಗ್ತಿದ್ರು ಓಕೆ, ಅಥವಾ ನಿಂತ್ಕೊಂಡಿದ್ರು ಓಕೆ, ನೋ ಪ್ರಾಬ್ಲಮ್. 2 ಕಂಡೀಷನ್ನ ತಗೊಳ್ಳೋಣ. ಫಾರ್ 30 minutes ಈ ಥರ ಹೇಳ್ಕೊಂಡು ನಿಂತ್ಕೊಂಡಿದ್ದಾರೆ ಅಥವಾ ಹೋಗ್ತಿದ್ದಾರೆ, ಅವ್ರು ಏನಾಗ್ತಾರೆ, ಟಯರ್ಡ್ ಆಗ್ತಿದ್ದಾರೆ. ಅದ್ರ ಪ್ರಕಾರ ನೋಡೋದಾದ್ರೆ, ಓಕೆ, ಈ ಕಂಡೀಷನ್ ಪ್ರಕಾರ ನೋಡೋದಾದ್ರೆ ಅವ್ರು ಕ್ವಶನ್ ಕೇಳಿದಾರೆ, ಹ್ಯಾಸ್ ಹಿ ಡನ್ ಸಮ್ ವರ್ಕ್ ಆರ್ ನಾಟ್? ಅವರು ವರ್ಕ್ ಮಾಡಿದ್ದಾರೆ ಇಲ್ಲ ಅಂತ. ಇಲ್ಲಿ ನಾವು ಹೇಳೋದು ನೋಡಿ, ನಾಟ್ ಅಂತ ಹೇಳ್ಬೋದು. ಹೇಗೆ? ಅಗೇನೆಸ್ಟ್ ಫೋರ್ಸ್ ಆಫ್ ಗ್ರಾವಿಟಿ ಅಂತ ಕನ್ಸಿಡರ್ ಮಾಡಿದಾಗ, ಅಗೇನೆಸ್ಟ್ ಫೋರ್ಸ್ ಆಫ್ ಗ್ರಾವಿಟಿ ನಾರ್ಮಲ್ ಆಗಿ ಗ್ರೌಂಡ್ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಗ್ರೌಂಡ್. ಈ ತರ ಇಟ್ಕೊಂಡು ನಿಂತಿದ್ದಾರೆ. ಓಕೆ, ನಿಂತ್ಕೊಂಡಿರ್ಬೋದು ಅಥವಾ ಮೂವ್ ಆಗ್ತಿರ್ಬೋದು, ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ಹೈಟ್ ನೋಡಿ, ಹೈಟ್ ನೋಡಿ, ಹೀಗೆ ನಿಂತ್ಕೊಂಡಿದ್ರೆ ಇಲ್ಲಿ ಹುಲ್ಲಿನ ಕಡ್ಡಿದು ಅಥವಾ ಹುಲ್ಲಿಂದ ಎತ್ಕೊಂಡಿದಾರಲ್ಲ, ಅದರಲ್ಲಿ ಯಾವುದೇ ತರ ಡಿಸ್ಪ್ಲೇಸ್ಮೆಂಟ್ ಇದೆನಾ? ವರ್ಟಿಕಲಿ ಇವ್ರು ಏನಾದರೂ ಮೂವ್ ಆಗ್ತಿದ್ರೆ, ಎಸ್ ದರ್ ಇಸ್ ಎ ಹಾರಿಜೆಂಟಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನಾವು ಫೋರ್ಸ್ ಆಫ್ ಗ್ರಾವಿಟಿ ಅಂತ ತಗೊಂಡಾಗ ನಾವು ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ತಗೋತೀವಿ, ದಟ್ ಈಸ್ ಹೈಟ್. ಇಲ್ಲಿ ಹೈಟ್ ಸೇಮ್ ಇದೆ, ಹೈಟ್ ಈಸ್ ನಥಿಂಗ್ ಬಟ್ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಯಾವುದೇ ತರ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಇಲ್ಲ. ಸೊ ಹಿಯರ್ ವರ್ಟಿಕಲ್ displacement is equals to 0. So work done against force of gravity ಅನ್ಕೊಳ್ಳೋಣ. ಓಕೆ, ಫೋರ್ಸ್ ಆಫ್ ಗ್ರಾವಿಟಿ ಇದನ್ನ ನಾವು mgh ಅಂತ ಕರಿತೀವಿ. ಇಲ್ಲಿ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ 0 ಆಗಿದ್ರೆ mg ಬ್ರಾಕೆಟ್ ಆಫ್ 0 that will be 0, ರೈಟ್? ಈ ತರ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಬಟ್ ಸ್ಟೇಟ್ಮೆಂಟ್ ವೈಸ್ ಯಾವ ತರ ಬರೀಬೇಕು? When a person holds a bundle of hay over his head, then there is no displacement. In the bundle of hay. Although force of gravity acting on the bundle, the person is not applying any force on it. Hence, the absence of work done by the person on the bundle is 0. ಇಲ್ಲಿ ಎರಡು ತರ ಎಕ್ಸ್ಪ್ಲೇನ್ ನಾನು ವಿತ್ ರೆಸ್ಪೆಕ್ಟ್ ಟು ಡಿಸ್ಪ್ಲೇಸ್ಮೆಂಟ್, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೊಂದು ತರ ಇನ್ನೊಂದು ಕಾನ್ಸೆಪ್ಟ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು, ದಟ್ ಈಸ್ ಅ ಫೋರ್ಸ್. ವರ್ಕ್ ಡನ್ ಆಗಿದೆ ಅಂತ ಹೇಳೋಕೆ 2 ಕಂಡೀಷನ್ಸ್ ಇದೆ. ಒಂದು, ಫೋರ್ಸ್ ಮಸ್ಟ್ ಬಿ ಅಪ್ಲೈಡ್. ಸೆಕೆಂಡ್ ಒನ್ ಏನು, ಆ ಫೋರ್ಸ್ ಬಾಡಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ನ ಪ್ರೊಡ್ಯೂಸ್ ಮಾಡಬೇಕು. ನಾನು ಡಿಸ್ಪ್ಲೇಸ್ಮೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೊಂದು ತರ ಎಕ್ಸ್ಪ್ಲೇನ್ ಮಾಡ್ಬೋದು, ಇವ್ರು ಏನಿದಾರಲ್ಲ ಜಸ್ಟ್ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದಾರ, ಜಸ್ಟ್ ಈ ತರ ತಲೆ ಮೇಲೆ ಇಟ್ಕೊಂಡು ನಿಂತ್ಕೊಂಡಿದಾರ. ಸೊ ಇಲ್ಲಿ ಏನಾಗುತ್ತೆ, ಅವ್ರು ಈ ತರ ನಿಂತ್ಕೊಂಡಿದ್ರೆ ಏನಾಗುತ್ತೆ, ಇದ್ರ ಮೇಲೆ ಹುಲ್ಲಿನ ತೆನೆ ಮೇಲೆ, ಓಕೆ, ತೆನೆ ಅಂತಾರಲ್ಲ, ಅದ್ರ ಮೇಲೆ ಯಾವುದೇ ತರ ಫೋರ್ಸ್ ಆಕ್ಟ್ ಆಗ್ತಿಲ್ಲ. ಯಾರ್ದು? ಆ ಮನುಷ್ಯಂದು. ಬಟ್ ದರ್ ಇಸ್ ಎ ಫೋರ್ಸ್ ಅಗೇನೆಸ್ಟ್ ಫೋರ್ಸ್. ದರ್ ಇಸ್ ಎ ಫೋರ್ಸ್. ವಾಟ್ ಕೈಂಡ್ ಆಫ್ ಫೋರ್ಸ್? ದಟ್ ಇಸ್ ಎ ಫೋರ್ಸ್ ಆಫ್ ಗ್ರಾವಿಟಿ, ಗ್ರಾವಿಟೇಷನ್ ಫೋರ್ಸ್ ಅಂತಾನೆ ಹೇಳ್ಬೋದು. ಬಟ್ ಇಲ್ಲೇನಾಗಿರುತ್ತೆ, ವಿತ್ ರೆಸ್ಪೆಕ್ಟ್ ಟು ಗ್ರಾವಿಟೇಷನ್ ಫೋರ್ಸ್ ತಗೊಂಡಾಗ ನಾವು ಡಿಸ್ಪ್ಲೇಸ್ಮೆಂಟ್ 0 ಅಂತ ಹೇಳ್ಬೋದು. ಬಟ್ ದರ್ ಇಸ್ ಎ ಗ್ರಾವಿಟೇಷನ್ ಫೋರ್ಸ್. ಬಟ್ ಅಪ್ಲೈಡ್ ಫೋರ್ಸ್ ಅಂತ ತಗೊಂಡಾಗ ಆ ಮನುಷ್ಯ ಏನಿದಾನಲ್ಲ, ಈ ಹೇ ಮೇಲೆ ಯಾವುದೇ ತರ ಫೋರ್ಸ್ ನ ಅಪ್ಲೈ ಮಾಡ್ತಿಲ್ಲ. ಓಕೆ, ಹೆನ್ಸ್ ದರ್ ಇಸ್ ನೋ ಫೋರ್ಸ್.
Work done is 0 because work done is given by F into displacement. That is a force into displacement. Here F is 0, hence work done is also 0. So ಯಾವುದಾದ್ರೂ ಕಂಡೀಷನ್ ತಗೋಬಹುದು. ಒಂದು ಇದಾದ್ರೂ ತಗೊಳ್ಳಿ, ಇಲ್ಲ ಇದಾದ್ರೂ ತಗೊಳ್ಳಿ. Any which one is you feel easy, you go for it. Okay, you go ahead with it. Okay, next one. 13 ಆಯ್ತು. 14. An electric heater is rated 1500 watt. How much energy does it use in 10 hours? ಇಲ್ಲಿ ಡೇಟಾ ಪ್ರಕಾರ ನಾವು ನೋಡೋದಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಹೀಟರ್ ಈಸ್ ರೇಟೆಡ್ 1500 watt. Watt is the unit of a power. So ಅಂದ್ರೆ ಅವರು ಪವರ್ ಕೊಟ್ಟಿರೋದು. So power is given by 1500 watt and time they have given, that is 10 hours. And how much energy? How much energy does it use? ಯಾವುದು? Electric heater. According to our theoretical concept, ಏನು ಹೇಳುತ್ತೆ? Electrical energy is given by E equal to P into T. Right? ಈ electrical energy commercial unit ಆಗಿರುತ್ತಾ? So what is the commercial unit of electrical energy? Kilowatt hour. But ನಮಗೆ ಇಲ್ಲಿ SI ಯೂನಿಟ್ ಇದೆ, ಇಲ್ಲಿ ಅವರ್ ಕರೆಕ್ಟ್ ಆಗಿದೆ, ಬಟ್ ಇದನ್ನ ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡಬೇಕು. ಸೊ ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಪವರ್ ದ್ಯಾಟ್ ಈಸ್ ಗಿವೆನ್ ಬೈ 1500 ಡಿವೈಡೆಡ್ ಬೈ 1000 ಅಂತ ಮಾಡಿದ್ರೆ ನಿಮಗೆ ಕಿಲೋವ್ಯಾಟ್ ಅಲ್ಲಿ ಬರುತ್ತೆ. ಸೊ ಇದನ್ನ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಏನು ಸಿಗುತ್ತೆ ನೋಡೋಣ. ಸೊ E equals to P is to 1500 divided by 1000 kilowatt into 10 hours. Okay, ನೀವೆಲ್ಲಿ ನೋಡ್ಬೋದು 2 zeros and 2 zeros, ಹಾಗೆ ಇಲ್ಲೊಂದು 0 ಇಲ್ಲೊಂದು 0 ಹೋಯ್ತು. ಸೊ ನೆಕ್ಸ್ಟ್ ಏನಾಗುತ್ತೆ? ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಗಿವೆನ್ ಬೈ 15 kilowatt into 1 hour. So that will be 15 kilowatt hour. So this is a required solution. ನೋಡಿ, how much energy ಅಂದ್ರೆ 15 kilowatt. ಓಕೆ, ಇದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿರೋದ್ರಿಂದ ಕಿಲೋವಾಟ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು. ಅನ್ಲೆಸ್ ಅಂಟಿಲ್ ದೇ ಆಸ್ಕ್ಡ್ ಇನ್ SI ಯೂನಿಟ್. ಜೌಲ್ಸ್ ಅಲ್ಲಿ ಕೇಳಿದ್ರೆ ಮಾತ್ರ ನೀವು ಜೌಲ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಯಾವಾಗಲೂ ಕಿಲೋವಾಟ್ ಅವರ್ ಅಲ್ಲೇ ಮೆನ್ಷನ್ ಮಾಡಿ. ದಟ್ ಈಸ್ 15 kilowatt hour. Okay, so this is the required solution. So next ನೋಡೋದಾದ್ರೆ 15, illustrate the law of conservation of energy. Illustrate the law of conservation of energy by discussing the energy changes which occurs when we draw a pendulum bob to one side and allow it to oscillate. Why does the bob eventually come to rest? First question. Second question ಹೇಳ್ಕಂದ್ರೆ, what happens to its energy eventually? Is it violation of the law of conservation of energy? ಎಷ್ಟು ಈಸಿ ಇದೆ ನೋಡಿ. ಫಸ್ಟ್ ನಾವು ಡಯಾಗ್ರಾಮೆಟಿಕಲಿ ಪ್ರೆಸೆಂಟ್ ಮಾಡಬೇಕು. ಇಲ್ಲಿ ನೋಡಿ, illustrate ಅಂದ್ರೆ ಡಯಾಗ್ರಾಮೆಟಿಕಲಿ ಪ್ರೆಸೆಂಟ್ ಮಾಡಿ ಅಂತ. ಓಕೆ, ಸೊ ಡಯಾಗ್ರಾಮೆಟಿಕಲಿ ಪ್ರೆಸೆಂಟ್ ಮಾಡಬೇಕಂದ್ರೆ ಇದನ್ನ ನಾನು ರಿಜಿಡ್ ಬಾಡಿ ಅಂತ ಕನ್ಸಿಡರ್ ಮಾಡ್ತೇನೆ. ರಿಜಿಡ್ ಬಾಡಿ ಅಂದ್ರೆ ಒಂದು ಫಿಕ್ಸ್ ಮಾಡಕ್ಕೆ. ಸೊ ದಿಸ್ ಈಸ್ ಅ ರಿಜಿಡ್ ಸಪೋರ್ಟ್. ಇಲ್ಲಿಂದ ನಾನು ಪೆಂಡುಲಮ್ನ ಕನ್ಸಿಡರ್ ಮಾಡ್ತೇನೆ. ಓಕೆ, ಪೆಂಡುಲಮ್ನ ಕನ್ಸಿಡರ್ ಮಾಡಿದೆ. ಇದು ಲೆಂತ್ ಆಫ್ ದ ಥ್ರೆಡ್. ಪೆಂಡುಲಮ್ನ ಕನ್ಸಿಡರ್ ಮಾಡ್ಬೇಕಂದ್ರೆ ಅರೇಂಜ್ಮೆಂಟ್ ಫಸ್ಟ್ ನಾನು ಬರಿಬೇಕು ತಾನೆ. ಸೊ ಇಲ್ಲಿ ಪೆಂಡುಲಮ್, ಬಾಬ್. ಓಕೆ, ಇವಾಗ ಇದು ಪೆಂಡುಲಮ್ ಆಯ್ತು. ಇಷ್ಟು ಪೆಂಡುಲಮ್ ಸೆಟಪ್ ಆಯ್ತು. ಸೊ ದಿಸ್ ಈಸ್ ಮಾಸ್.
ಆಫ್ ದ ಬಾಬ್. ಇಷ್ಟಾಯಿತು. ಇಲ್ಲಿ ನಾನು ಲೆಂತ್ ಅಥವಾ ಹೈಟ್ ಆಫ್ ದ ಬಾಬ್ ಅಂತಾನು ಬರಿಬೋದು. ಲೆಂತ್ನೇ ಕನ್ಸಿಡರ್ ಮಾಡ್ತೇನೆ, ಲೆಂತ್ನೇ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಓಕೆ, ಇಷ್ಟಾಯಿತು. Illustrate the law of conservation of energy by discussing the energy changes which occurs when we draw a pendulum bob to one side. One side ಅಂತಂದ್ರೆ ನಾನು ಲೆಫ್ಟ್ ಸೈಡ್ ಆದ್ರೂ ಕನ್ಸಿಡರ್ ಮಾಡಿ ಅಥವಾ ರೈಟ್ ಸೈಡ್ ಆದ್ರೂ ಕನ್ಸಿಡರ್ ಮಾಡಿ. ಇಟ್ ಈಸ್ ಅಪ್ ಟು ಯು. ಓಕೆ, ಈ ಕಡೆ ನಾನು ತಗೊಂಡ್ ಬರ್ತೀನಿ. ಓಕೆ, ಈ ಕಡೆ ತಗೊಂಡ್ ಬರ್ತೀನಿ. ಫೈನ್. ಕಾಣಿಸ್ತಿದ್ದೀನಾ? ಈ ತರ ತಗೊಂಡ್ ಬಂದೆ. ಇದನ್ನ ಅಲೋ ಟು ಆಸಿಲೇಟ್ ಅಂದ್ರೆ ಈ ಬಾಬ್ನ ಈ ಕಡೆ ಮೂವ್ ಮಾಡಿ ಬಿಡ್ತೀನಿ. ಬಿಟ್ಟಾಗ ಏನಾಗುತ್ತೆ, ಈ ಕಡೆ ಮೂವ್ ಆಗುತ್ತೆ. ರೈಟ್, ಈ ಕಡೆ ಮೂವ್ ಆಗುತ್ತೆ. ಈ ಕಡೆ ಮೂವ್ ಆಗುತ್ತೆ. ಓಕೆ, ಇಷ್ಟಾಯಿತು. ದಿಸ್ ಇಸ್ ಆಲ್ಸೋ ಮಾಸ್ ಆಫ್ ದ ಬಾಡಿ. ಸೊ ಈ ತರ ಅರೇಂಜ್ಮೆಂಟ್ ಇರುತ್ತೆ. ಈ ಬಾಬ್ನ ಈ ಕಡೆ ತಗೊಂಡು ಬಿಟ್ಟಾಗ ಇಟ್ ಸ್ಟಾರ್ಟ್ಸ್ ಆಸಿಲೇಟ್ಸ್. ಓಕೆ, ಸೊ ದಿಸ್ ವಿ ಕಾಲ್ ಇಟ್ ಆಸ್ ಎ ಮೀನ್ ಪೊಸಿಷನ್. ದಿಸ್ ಈಸ್ ಮೀನ್ ಪೊಸಿಷನ್. ಈ ಕಡೆ ಇದೆಯಲ್ಲ, ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರೀತಾರೆ. ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ಪೊಸಿಷನ್. ಇದು ಸಹಿತ ಎಕ್ಸ್ಟ್ರೀಮ್ ಪೊಸಿಷನ್. ಇಷ್ಟು ಇಲಿಸ್ಟ್ರೇಷನ್ ಕೊಟ್ಟಾಯ್ತು. ಓಕೆ, ಇವಾಗ ಏನ್ ಕೇಳ್ತಿರೋದು ನೋಡಿ, ವೈ ಡಸ್ ದ ಬಾಬ್ ಇವೆಂಚುಲಿ ಕಮ್ಸ್ ಟು ದ ರೆಸ್ಟ್. ಇವಾಗ ನಾನು ಈ ಬಾಬ್ನ ಈ ಕಡೆಯಿಂದ ತಗೊಂಡು ಬಿಟ್ಟಾಗ ಏನಾಗುತ್ತೆ, ಇಟ್ ಸ್ಟಾರ್ಟ್ ಆಸಿಲೇಟ್ಸ್. ಈ ತರ ತಗೊಂಡು ಈ ತರ ಬಿಟ್ಟಿದ್ದೀನಿ. ಈ ತರ ಮೂವ್ ಆಗ್ತಾ ಇರತ್ತೆ, ಈ ತರ ಮೂವ್ ಆಗ್ತಾ ಇರತ್ತೆ. ರೈಟ್, ಪೆಂಡುಲಮ್ ಕ್ಲಾಕ್ ನೋಡಿರ್ಬೋದು, ಈ ತರ ಮೂವ್ ಆಗ್ತಾ ಇರತ್ತೆ. ಆಫ್ಟರ್ ಸಮ್ ಟೈಮ್ಸ್ ಇಟ್ ಕಮ್ಸ್ ಟು ದ ರೆಸ್ಟ್. ಇಟ್ ಕಮ್ಸ್ ಟು ದ ರೆಸ್ಟ್. ರೀಸನ್ ಕೇಳ್ತಿದ್ರೆ ಯಾಕೆ, ವೈ ಡಸ್ ದ ಬಾಬ್ ಇವೆಂಚುಲಿ ಕಮ್ಸ್ ಟು ದ ರೆಸ್ಟ್. ಯಾಕೆ ಬರುತ್ತೆ? ಡ್ಯೂ ಟು ಫ್ರಿಕ್ಷನ್ ಆಫ್ ಏರ್. ರೀಸನ್ ಏನಂತಾರೆ, ಡ್ಯೂ ಟು ಫ್ರಿಕ್ಷನ್ ಆಫ್ ಏರ್ ಅಂತ ಹೇಳ್ತೇವೆ. ವಾಟ್ ಹ್ಯಾಪನ್ಸ್ ಟು ಇಟ್ಸ್ ಎನರ್ಜಿ ಇವೆಂಚುಲಿ? ಇಲ್ಲಿ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಈ ಕಡೆ ತಗೊಂಡ್ ಬಂದಾಗ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ mgh ಆಗುತ್ತೆ, ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಈ ಕಡೆನೂ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್. ನೀವು ನೋಡಿ ಈ ತರ ಬಿಟ್ಟಾಗ ಎಟ್ ಸರ್ಟನ್ ಎಕ್ಸ್ಟ್ರೀಮ್ ಪೊಸಿಷನ್, ಓಕೆ, ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಫಾರ್ ಎ ಸೆಕೆಂಡ್ ಈ ಬಾಬ್ ಏನಾಗುತ್ತೆ, ರೆಸ್ಟಿಗೆ ಬಂದ್ಬಿಡುತ್ತೆ. ರೆಸ್ಟ್ ಅಂದ್ರೆ ಯಾವ ಟೈಪ್ ಆಫ್ ಎನರ್ಜಿ ಅಸೋಸಿಯೇಟೆಡ್ ಆಗಿರುತ್ತೆ? ಇಟ್ ಇಸ್ ಅ ಪೊಟೆನ್ಷಿಯಲ್ ಎನರ್ಜಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಪ್ರಿಸೈಸ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಅವಾಗ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, ಎಟ್ ಎಕ್ಸ್ಟ್ರೀಮ್ ಪೊಸಿಷನ್ ಕೈನೆಟಿಕ್ ಎನರ್ಜಿ 0. ನಾನು ಬರೆಯೋದಾದ್ರೆ ಅಟ್ ದಿಸ್ ಪೊಸಿಷನ್ mg, ಓಕೆ, h ಆಗಿರುತ್ತೆ ಫ್ರಮ್ ಹಿಯರ್ ಟು ಹಿಯರ್. ಓಕೆ, ಫ್ರಮ್ ಹಿಯರ್ ಟು ಹಿಯರ್ ಇಟ್ ಈಸ್ h, mgh. ಮತ್ತೆ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, 0 at extreme position, both the side. ಈ ಕಡೆ ಅಷ್ಟಲ್ಲ, ಈ ಕಡೆನೂ ಸೇಮ್ ಆಗಿರುತ್ತೆ. ಸೊ ಈ mgh ಏನಾಗಿರುತ್ತೆ, ಮತ್ತೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಏನಾಗುತ್ತೆ, h ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ದ ಬಾಬ್ ಈಸ್ ಇನ್ ಮೋಷನ್. ಯಾವಾಗ ಬಾಬ್ ಮೋಷನ್ ಅಲ್ಲಿ ಇರುತ್ತೆ ಅವಾಗ ವೆಲಾಸಿಟಿ ಇರುತ್ತಲ್ಲ, ಸ್ಪೀಡ್ ಇರುತ್ತೆ. ಆ ಸ್ಪೀಡ್ ಇದ್ದಾಗ ಅಥವಾ ಬಾಡಿ ಮೋಷನ್ ಇದ್ದಾಗ ಕೈನೆಟಿಕ್ ಎನರ್ಜಿ ಅಸೋಸಿಯೇಟೆಡ್ ಆಗಿರುತ್ತೆ. ಸೊ ಆಟ್ ಎಕ್ಸ್ಟ್ರೀಮ್ ಪೊಸಿಷನ್ ವೆಲಾಸಿಟಿ 0 ಅಥವಾ ಸ್ಪೀಡ್ ಇಸ್ 0. ಮತ್ತೆ ಸ್ಟಾರ್ಟ್ ಮೂವ್ ಡೌನ್ವರ್ಡ್ ಡೈರೆಕ್ಷನ್ ಆದಾಗ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಟ್ ಮೀನ್ ಪೊಸಿಷನ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ಆಟ್ ದಿಸ್ ಪೊಸಿಷನ್ ಹೈಟ್ ಈಸ್ 0. At this position height is 0, velocity is maximum. So ಇಲ್ಲಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ 0 ಆಗಿರುತ್ತೆ. ಯಾಕೆ? ಹೈಟ್ ಇಸ್ 0, v is maximum, kinetic energy is maximum.
ಅದೇ ರೀತಿ ಈ ಕಡೆ ಬರಬೇಕಾದ್ರೆ ಸ್ಪೀಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಅಂದ್ರೆ ಕೈನೆಟಿಕ್ ಎನರ್ಜಿ ರೆಡ್ಯೂಸ್ ಆಗಿ ಎಂಟೈರ್ ಕೈನೆಟಿಕ್ ಎನರ್ಜಿ ಕನ್ವರ್ಟೆಡ್ ಟು ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಮ್ಯಾಕ್ಸಿಮಮ್ ಪೊಸಿಷನ್ ದಟ್ ವಿ ಕಾಲ್ ಇಟ್ ಎಸ್ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ವಾ. ಈ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ವೆಲಾಸಿಟಿ ಅಥವಾ ಸ್ಪೀಡ್ ಆಫ್ ದ ಬಾಬ್ ಏನಾಗಿರುತ್ತೆ, 0 ಆಗಿರುತ್ತೆ. ಕಮ್ಸ್ ಟು ದ ರೆಸ್ಟ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ರೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ರೈಟ್. ನಿಂತ್ಕೊಂಡು ಮತ್ತೆ ಕೆಳಗಡೆ ಬರುತ್ತೆ. ಆ ನಿಂತ್ಕೊಂಡಿರೋ ಪೊಸಿಷನ್ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರಿತೀವಿ. ಅಲ್ಲಿ ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಪ್ರಾಸೆಸ್ ಕಂಟಿನ್ಯೂಸ್ ಆಗೇ ಆಗುತ್ತೆ. ಆಮೇಲೆ ಫೈನಲಿ ಈ ಎಕ್ಸ್ಟ್ರೀಮ್ ಪೊಸಿಷನ್ ಡಿಕ್ರೀಸ್ ಆಗಿ ಸ್ಟಾಪಿಗೆ ಬರ್ಬಿಡುತ್ತೆ, ಅಟ್ ರೆಸ್ಟ್ಗೆ ಬಂದ್ಬಿಡುತ್ತೆ. ವಾಟ್ ಇಸ್ ದ ರೀಸನ್ ಅಂತ ಕೇಳಿದ್ರೆ ಇಲ್ಲಿ ಡ್ಯೂ ಟು ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಹೇಳ್ಬೋದು. ಓಕೆ, ಫ್ರಿಕ್ಷನಲ್ ಫೋರ್ಸ್. ಯಾವ ಫ್ರಿಕ್ಷನಲ್ ಫೋರ್ಸ್? ಡ್ಯೂ ಟು ಏರ್. ಫೋರ್ಸ್ ಆಫ್ ಫ್ರಿಕ್ಷನ್ ಡ್ಯೂ ಟು ಏರ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಬಾಬ್ ರೆಸ್ಟಿಗೆ ಬಂದು. ಹಾಗಿತ್ತಂದ್ರೆ ಈ ಎನರ್ಜಿ ಏನಾಯ್ತು? ಈ ಎನರ್ಜಿ ಫಸ್ಟ್ ಏನಾಯ್ತು? ಕೈನೆಟಿಕ್ ಎನರ್ಜಿ ಟು ಪೊಟೆನ್ಷಿಯಲ್ ಎನರ್ಜಿ ಟು ಕೈನೆಟಿಕ್ ಎನರ್ಜಿ ಇಂಟರ್ಚೇಂಜ್ ಆಗ್ತಾ ಇತ್ತು. ಫೈನಲಿ ಎನರ್ಜಿ ಏನಾಯ್ತು? ಇಲ್ಲಿ ಎಂಟೈರ್ ಎನರ್ಜಿ ಏನಿದೆಯಲ್ಲ, ಬೋತ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಹೀಟ್ ಅಥವಾ ಸೌಂಡ್ ಎಗೇನೆಸ್ಟ್ ಫ್ರಿಕ್ಷನ್ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಯಾವುದೇ ತರ ಲಾ ವೈಲೇಟ್ ಆಗಿಲ್ಲ ಅಂತ. ಇದು ಜಸ್ಟ್ ಹೇಳ್ತೀವಿ. ಬಟ್ ಎಕ್ಸಾಮ್ ಅಲ್ಲಿ ಯಾವ ತರ ಬರಿಬೇಕು? ಎಕ್ಸಾಮ್ ಅಲ್ಲಿ ಯಾವ ತರ ಬರಿಬೇಕಂತಂದ್ರೆ ನೀವು ನೋಡಿ, ಆಸ್ ಇಟ್ ಈಸ್ ಫಾಲೋ ಮಾಡಿ. When a pendulum bomb is raised from its resting position to an extreme position, its kinetic energy is converted into potential energy. At extreme position ಏನಾಗಿರುತ್ತೆ? ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ, ಮಿನಿಮಮ್ ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ಆಸ್ ಶೋನ್ ಇನ್ ದ ಡಯಾಗ್ರಾಮ್ ಹಿಂದೆ. ಓಕೆ, ಬಿಲೋ ಅಂತಂದ್ರೆ ಹಿಂದ್ಗಡೆ ಡ್ರಾ ಮಾಡಿದ್ದೀನಿ. ಇಲ್ಲಿ ನಾನು ಇದನ್ನ ರಿಮೂವ್ ಮಾಡ್ತೀನಿ. ಆಸ್ ಶೋನ್ the kinetic energy would be 0, the potential energy would be maximum at this point. ಯಾವ ಪಾಯಿಂಟ್? ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ. Its potential energy will be turned into kinetic energy when it return to its usual position and the cycle will repeat. ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ, ಕೈನೆಟಿಕ್ ಎನರ್ಜಿ ಮಿನಿಮಮ್ ಆಗಿರುತ್ತೆ. ಸೊ ಅದನ್ನ 0 ಅಂತಾನು ಕನ್ಸಿಡರ್ ಮಾಡಬಹುದು. ಮತ್ತೆ ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಮೀನ್ ಪೊಸಿಷನ್ ಬರಬೇಕಾದ್ರೆ ಕೈನೆಟಿಕ್ ಎನರ್ಜಿ ರೆಡ್ಯೂಸ್ ಆಗುತ್ತೆ, ಸಾರಿ ಪೊಟೆನ್ಷಿಯಲ್ ಎನರ್ಜಿ ರೆಡ್ಯೂಸ್ ಆಗುತ್ತೆ. ಯಾಕೆಂದ್ರೆ ಹೈಟ್ ರೆಡ್ಯೂಸ್ ಆಗ್ತಾ ಇರುತ್ತೆ, ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಅಟ್ ಮೀನ್ ಪೊಸಿಷನ್ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗಿರುತ್ತೆ ಮೀನ್ ಪೊಸಿಷನ್ ಅಲ್ಲಿ. ಯಾಕೆಂದ್ರೆ ವೆಲಾಸಿಟಿ ಇಸ್ ಮ್ಯಾಕ್ಸಿಮಮ್, ಹೈಟ್ ಇಸ್ 0. ಸೊ ಹೈಟ್ ಇಸ್ 0 ಆದಾಗ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? 0 ಆಗಿರುತ್ತೆ. ಜಸ್ಟ್ ನಾಟ್ ಪೊಟೆನ್ಷಿಯಲ್, ಇಟ್ ಈಸ್ ಎ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ 0 ಆಗಿರುತ್ತೆ. ಅವಾಗ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್. ಅದೇ ರೀತಿ ಇನ್ನೊಂದು ಸೈಡ್ಗೆ ಹೋಗ್ಬೇಕಾದ್ರೆ ಕೈನೆಟಿಕ್ ಎನರ್ಜಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಹೈಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಕೈನೆಟಿಕ್ ಎನರ್ಜಿ ರೆಡ್ಯೂಸ್ ಆಗುತ್ತೆ ಬಿಕಾಸ್ ಆಫ್ ಸ್ಪೀಡ್ ರೆಡ್ಯೂಸಿಂಗ್. ಹಾಗೆ ಹೈಟ್ ಇನ್ಕ್ರೀಸ್ ಆಗೋದ್ರಿಂದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ತರ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಇಸ್ ಕ್ಲಿಯರ್. ಸೆಕೆಂಡ್ ಪಾಯಿಂಟ್, ದ ಪೆಂಡುಲಮ್ ಲಾಸಸ್ ಇಟ್ಸ್ ಕೈನೆಟಿಕ್ ಎನರ್ಜಿ ಇನ್ ಆರ್ಡರ್ ಟು ಓವರ್ಕಮ್ ದ ಫ್ರಿಕ್ಷನಲ್ ರೆಸಿಸ್ಟೆನ್ಸ್. ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಅಂದ್ರೆ ಡ್ಯೂ ಟು ಏರ್ produced by air on the bob's surface and eventually comes to the stop. ಯಾಕೆ? ಡ್ಯೂ ಟು ಫ್ರಿಕ್ಷನ್ ಆಫ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್ ಡ್ಯೂ ಟು ಏರ್ ಅಂತ ಬರಿಬಹುದು. ಓಕೆ, ಸಿಂಪಲ್ ಆಗಿ. ಆಮೇಲೆ ಇಲ್ಲಿ ಲಾಸ್ಟ್ ಏನ್ ಕೇಳ್ತಾರೆ? ಎನರ್ಜಿ ಏನಾಯ್ತು ಅಂತ. ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇಸ್ ನಾಟ್ ಬ್ರೀಚ್ಡ್, ಅಂದ್ರೆ ಯಾವುದೇ ತರ ವೈಲೇಟ್ ಆಗಿಲ್ಲ. ಸಿನ್ಸ್ ದ ಕೈನೆಟಿಕ್ ಎನರ್ಜಿ ವೇಸ್ಟೆಡ್ ಬೈ ದ ಪೆಂಡುಲಮ್ ಟು ಓವರ್ಕಮ್ ಫ್ರಿಕ್ಷನ್ ಈಸ್ ಅಕ್ವೈರ್ಡ್ ಬೈ ದ ಸರೌಂಡಿಂಗ್ಸ್. ಇಲ್ಲೇನಾಗುತ್ತೆ? ಎಂಟೈರ್ ಎನರ್ಜಿ ಫ್ರಿಕ್ಷನ್ ಎಗೇನೆಸ್ಟ್ ಆಗಿ ಎಲ್ಲ ಕನ್ವರ್ಟ್ ಆಗುತ್ತೆ ಅಂತ. ಲಾಸ್ ಆಗಲ್ಲ, ಕನ್ವರ್ಟ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಕನ್ವರ್ಟೆಡ್ ಟು ಫ್ರಿಕ್ಷನಲ್ ಫೋರ್ಸ್. ಅರ್ಥ ಆಯ್ತಾ? ಸೊ ಈ ತರ ಬರೆಯೋದು. ಸೊ ನೆಕ್ಸ್ಟ್ ನೋಡೋದಾದ್ರೆ 16th ಕ್ವಶನ್, an object of mass m is moving with a constant velocity v. How much work should be done on the object in order to bring the object to rest? Very good question. ಇಲ್ಲೇನ್ ಕೊಟ್ಟಿದ್ದಾರೆ? ಡೇಟಾ ನಾವು ನೋಡೋದಾದ್ರೆ ಫಸ್ಟ್ ಏನ್ ಕೊಟ್ಟಿದ್ದಾರೆ? ಮಾಸ್ m and constant velocity v. Okay, how much work should be done on the object in order to bring the object to the rest? ಇಲ್ಲಿ ವರ್ಕ್ ಡನ್ ಅಲ್ಲಿ ನಾನು 3 ಡೆಫಿನೇಷನ್ ಕೊಟ್ಟಿದ್ದೆ. ಓಕೆ, ಫಸ್ಟ್ ಕ್ಲಾಸ್ ಅಲ್ಲಿ ವರ್ಕ್ ಡನ್ ಅಲ್ಲಿ. ಓಕೆ, ಎನರ್ಜಿ, ಹೌ ಟು ಡಿಫೈನ್ ಎನರ್ಜಿ ಅಂತ. ಇಲ್ಲಿ 3 ಡೆಫಿನೇಷನ್ ಕೊಟ್ಟಿದ್ದ. ಅದರಲ್ಲಿ 1 ಡೆಫಿನೇಷನ್ ಏನ್ ಹೇಳುತ್ತಂದ್ರೆ, ಎನರ್ಜಿ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಆನ್ ಎ ಬಾಡಿ ಟು ಚೇಂಜ್ ಇಟ್ಸ್ ಸ್ಟೇಟ್ ಅಂತ. ರೆಸ್ಟ್ ಅಲ್ಲಿ ಇದ್ರೆ ಮೋಷನ್ಗೆ, ಮೋಷನ್ ಇದ್ರೆ ರೆಸ್ಟ್ಗೆ ತರಕ್ಕೆ
ನಾವು ವರ್ಕ್ ಡನ್ ಮಾಡ್ತೀವಲ್ಲ ಅದೇ ಎನರ್ಜಿ ಅಂತ ಕರೀತಾ ಇದೀವಿ. ಸೊ ಈ ಎನರ್ಜಿಯಲ್ಲಿ ನಾವು ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಕನ್ಸಿಡರ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಮೆಕ್ಯಾನಿಕಲ್ ಎನರ್ಜಿ ದೇರ್ ಆರ್ 2 ಟೈಪ್ಸ್. ಒನ್ ಇಸ್ ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ. ಇಲ್ಲಿ ಆಲ್ರೆಡಿ ಕೈನೆಟಿಕ್ ಎನರ್ಜಿ ಅಂದ್ರೆ ಮೂವಿಂಗ್ ಬಾಡಿ ಅಸೋಸಿಯೇಟೆಡ್ ವಿತ್, ಓಕೆ, ವಾಟ್ ಈಸ್ ದ ಟೈಪ್ ಆಫ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಬಾಡಿ ಅಂದ್ರೆ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತಾ ಇದೀವಿ. ಈ ಕೈನೆಟಿಕ್ ಎನರ್ಜಿನ ಬಾಡಿ ಮೂವ್ ಆಗ್ತಾ ಇದೆ, ಸೊ ಹೆನ್ಸ್ ಕೈನೆಟಿಕ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಇಟ್, ರೈಟ್? ಸೊ ಈ ಬಾಡಿನ ರೆಸ್ಟಿಗೆ ತರಬೇಕಂದ್ರೆ ಎಷ್ಟು ವರ್ಕ್ ಡನ್ ಆಗಬೇಕು? ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ವರ್ಕ್ ಡನ್ ಇಸ್ ಕ್ವಶನ್ ಮಾರ್ಕ್. ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಏನ್ ಹೇಳುತ್ತೆ ಡೆಫಿನೇಷನ್? ಎನರ್ಜಿ ಡೆಫಿನೇಷನ್ ಬರಿಬೇಕಂತಂದ್ರೆ ಎನರ್ಜಿ is the work done on a body to change its state. Change its state. ಅಂದ್ರೆ ಎನರ್ಜಿ is nothing but work done. ಇಲ್ಲಿ ಮೂವಿಂಗ್ ಬಾಡಿ ಇರೋದ್ರಿಂದ ವಾಟ್ ಟೈಪ್ ಆಫ್ ಎನರ್ಜಿ? ಕೈನೆಟಿಕ್ ಎನರ್ಜಿ, ರೈಟ್? ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ ಟು ವರ್ಕ್ ಡನ್. ಸೊ ಈ ವರ್ಕ್ ಡನ್ ನಾನು ಕೈನೆಟಿಕ್ ಎನರ್ಜಿ ಯಾವುದರಿಂದ ಕೊಟ್ಟಿದ್ವಿ? ಆಫ್ mv². ಸೊ ದಿಸ್ ಇಸ್ ಯುವರ್ ಆನ್ಸರ್. ಆಫ್ mv². ಸೊ ರಿಕ್ವೈರ್ಡ್ to bring an object to rest. ಇಷ್ಟು ಎನರ್ಜಿ ಬೇಕಾಗುತ್ತೆ. ಸಿಂಪಲ್. ಓಕೆ, ನೆಕ್ಸ್ಟ್ ಒನ್ 17. Calculate the work required to be done to stop the car of 15 kg moving at a velocity of 60 km/h. ಸೇಮ್ ಲಾಸ್ಟ್ ಏನು ಬರ್ತಿದ್ವಿ? ಡೇಟಾ ಬರೆಯೋದಾದ್ರೆ ಡೇಟಾ ಮಾಸ್ ಇದೆ, ಮಾಸ್ ಈಸ್ 1500 kg and velocity 60 km/h ಇದೆ. ನೀವು ಇಲ್ಲಿ ವರ್ಕ್ ಡನ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಆಸ್ ಇಟ್ ಈಸ್ ಪ್ರೀವಿಯಸ್ಲಿ ನಾವು ಡಿಸ್ಕಸ್ ಮಾಡ್ತವಲ್ಲ, ಸೇಮ್ ಅದನ್ನೇ ಬರಿಬೇಕು, ಬಟ್ ಇನ್ ಡಿಫ್ರೆಂಟ್ ವೇ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಇಲ್ಲಿ ಕೈನೆಟಿಕ್ ಎನರ್ಜಿ that is nothing but of mv². ಇಲ್ಲಿ ಈ ಮಾಸ್ ಏನಿದೆಯಲ್ಲ SI ಯೂನಿಟ್ ಅಲ್ಲಿದೆ, ನೋ ಪ್ರಾಬ್ಲಮ್. ಇಲ್ಲಿ ವೆಲಾಸಿಟಿನ ಯಾವ ತರ ಕನ್ವರ್ಟ್ ಮಾಡಬೇಕು ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೇನೆ, ರೈಟ್? ಸೊ ಇಫ್ ಯು ಆರ್ ಕನ್ವರ್ಟಿಂಗ್ km/h ಟು m/s 8/15 ಅಂತ ಮಾಡಬೇಕು, ರೈಟ್? ಸೊ 60 ಸಪೋಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ 1 km/h ಇತ್ತಂದ್ರೆ 1 km/h ನ ಇಲ್ಲಿ ಡಿವೈಡೆಡ್ ಬೈ 1 hour ಅಂತ ಮಾಡ್ಬೋದು. 1 kilometer is nothing but 1000 meters divided by 3600 seconds. So 2 zeros 5 so 5/18 meter/second ನ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ 1 km/h. ಓಕೆ, ಇಷ್ಟಾಯ್ತು. ಸೊ ಇದನ್ನ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 5/18 meter/second. ಓಕೆ, ಸೊ ನಾವು ನೋಡೋದಾದ್ರೆ 6×3 18 6×60. ಓಕೆ, ಸೊ ದ್ಯಾಟ್ ವಿಲ್ ಬಿ 50/3 meter/second. ಓಕೆ, ಇಲ್ಲಿ ನೋಡಿ 6×3 18 6×60. ಸೊ 10 × 5 50/3. ಸೊ ವೆಲಾಸಿಟಿ ಸಿಂಪ್ಲಿಫೈ ಮಾಡೋದು, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ n2. ಮಾಸ್ ಎಷ್ಟಿದೆ? 1500 n2. ಸ್ಪೀಡ್ ಎಷ್ಟಿದೆ? ಸ್ಪೀಡ್ ಈಸ್ 50/3 ಇಂಟು 50/3. ನೀವು ಕೇಳ್ಬೋದು ಸರ್ ಯಾಕೆ 50/3 ಬರ್ದಿದ್ರೆ ಎರಡು ಟೈಮ್ ಅಂತಂದ್ರೆ ಇಟ್ ಈಸ್ ಅ v², ಸ್ಪೀಡ್ ಸ್ಕ್ವೇರ್. ಓಕೆ, ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ನೋಡೋಣ. ಸಿಂಪ್ಲಿಫಿಕೇಶನ್ ನಾವು ನೋಡೋದಾದ್ರೆ ಸೊ 1500 ಇಂಟು 50 ಇಂಟು 50 ಎಷ್ಟಾಯಿತು? ಇಲ್ಲಿ ಬರೀತೀನಿ. ಓಕೆ, ಇಲ್ಲಿ ಬರೀತೀನಿ. W is equal to
3750000 divided by 2 into 3 into 3 18 W. ವರ್ಕ್ ಡನ್ ಎಷ್ಟಾಗುತ್ತೆ ನೋಡೋಣ. 3750000 divided by 18. So 2020833.4 joule ಅಂತ ಬರೀಬಹುದು. This is the final required answer. Okay, ಇನ್ನೊಂದ್ಸತಿ ನೋಡೋಣ, ಕ್ಯಾಲ್ಕುಲೇಷನ್ ಮಾಡಿ. So V square, so 60 into 5 divided by 18 ಎಷ್ಟಾಗುತ್ತೆ? 16.33 16.66 16.66 277.6 into 1500 divided by 2 208,250. ಇಲ್ಲಿ ನಾವು ಈ 50 ಡಿವೈಡೆಡ್ ಬೈ 50 ಬರ್ಕೊಂಡಿರೋದ್ರಿಂದ ನಮ್ಗೆ ಇಷ್ಟು ಬಂತು. ಸೊ ನೀವು ಪ್ರಿಸೈಸ್ಲಿ ಇದನ್ನ ಡಿವೈಡೆಡ್ ಬೈ 3 ಅಂತ ಮಾಡಿದ್ರೆ 16.67 ಬರುತ್ತೆ. ಅವಾಗ ನಿಮ್ಗೆ ಈ ವ್ಯಾಲ್ಯೂ ರೆಡ್ಯೂಸ್ ಆಗುತ್ತೆ. ಓಕೆ, 208,250 ಬರಬೇಕು. ಓಕೆ, ಆರ್ 208,250 ಜೌಲ್. ಸೊ ಈ ವ್ಯಾಲ್ಯೂ ಯಾವಾಗ ಬರುತ್ತೆ? If we consider V value as 16.66 meter per second ಕನ್ವರ್ಟ್ ಮಾಡಿದಾಗ ನಿಮಗೆ ಈ ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂ ಯಾವಾಗ ಬರುತ್ತೆ ನಿಮಗೆ? V is equal to 50 divided by 3 ನ ಕನ್ವರ್ಟ್ ಮಾಡಿದಾಗ. ಓಕೆ, ಈ ವ್ಯಾಲ್ಯೂ ಸಿಗುತ್ತೆ. ಬೋತ್ ಆರ್ ರೈಟ್. ಓಕೆ, ನೆಕ್ಸ್ಟ್ ಒನ್. In each of the following, a force F is acting on an object of mass m. The direction of a displacement is from west to east. Direction ತೋರಿಸಿದ್ರ, direction displacement direction ತೋರಿಸಿದ್ರ ಇಲ್ಲಿ ಬರೀತೇನೆ. displacement and displacement shown by the longer arrow. Okay, observe the diagrams carefully and state whether the work done by the force is negative, positive or zero. So ನಮಗೆ work done is positive, negative and ಆಮೇಲೆ 0 ಅಂತ ಯಾವಾಗ ಹೇಳ್ತೀವಿ? If the force acting on a body, okay, and displacement of the body is in the same direction. Force ಮತ್ತೆ displacement ಸೇಮ್ ಡೈರೆಕ್ಷನ್ ಇದ್ರೆ ಅದನ್ನ ಪಾಸಿಟಿವ್ ವರ್ಕ್ ಡನ್ ಅಂತ ಕರಿತೀವಿ. ನೋಡೋಣ ಎಲ್ಲಿದೆ ಅದು. ಸೊ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಇನ್ ದ ಸೇಮ್ ಡೈರೆಕ್ಷನ್, ಹೆನ್ಸ್ ಇಟ್ ಈಸ್ ಎ. ಸೊ ಇದನ್ನ ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ತೇನೆ. ಓಕೆ, ವರ್ಕ್ ಡನ್ ಈಸ್ ಪಾಸಿಟಿವ್. ಓಕೆ, ಸೊ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಆರ್ ಅಪೋಸಿಟ್ ಇನ್ ಡೈರೆಕ್ಷನ್, ಆರ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ವರ್ಕ್ ಡನ್ ಈಸ್ ನೆಗೆಟಿವ್. ಥೆರಿಟಿಕಲಿ ನಮಗೆ ಗೊತ್ತಿದೆ. ಓಕೆ, ಮತ್ತೆ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಪರ್ಪೆಂಡಿಕ್ಯುಲರ್, ಥೀಟಾ ಈಸ್ 90 ಡಿಗ್ರಿ. ಓಕೆ, ಇಲ್ಲಿ ವರ್ಕ್ ಡನ್ ಈಸ್ 0. ಅರ್ಥ ಆಯ್ತಾ? ಸೊ 3 ಕೇಸ್ 3 ಆನ್ಸರ್, ಪಾಸಿಟಿವ್ ಅಂಡ್ ನೆಗೆಟಿವ್. ನಿಮ್ಗೆ ರೀಸನ್ ಕೇಳಿದ್ರೆ ಈ ತರ ಬರೀಬಹುದು ನೀವು. ಏನು? ಫೋರ್ಸ್ ಪರ್ಪೆಂಡಿಕ್ಯುಲರ್ ಟು ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ನಥಿಂಗ್ ಬಟ್ ಥೀಟಾ ಈಸ್ 90 ಡಿಗ್ರಿ. ಸೊ ನೀವು ಕೇಳ್ತೀರಾ ಸರ್ ಥೀಟಾ ಈಸ್ 90 ಡಿಗ್ರಿ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು, ಬಟ್ ನಿಮ್ಮ ಸಿಲೆಬಸ್ಗಿಲ್ಲ. ಎಫ್ ಎಸ್ ಕಾಸ್ ಥೀಟಾ ಅಂತ. ಓಕೆ, ಎಫ್ ಎಸ್ ಕಾಸ್ ಥೀಟಾ ಅಂತ. ಕಾಸ್ ಥೀಟಾ ಕಾಸ್ 90 ಹಾಕಿದ್ರೆ ಇಲ್ಲಿ 0 ಬರುತ್ತೆ. ಸೊ ವರ್ಕ್ ಡನ್ ಇಸ್ 0. ಸೊ ಇಲ್ಲಿ ಪಾಸಿಟಿವ್ ಯಾಕಾಗುತ್ತೆ? ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಸೇಮ್ ಡೈರೆಕ್ಷನ್, ಬಟ್ ಇದಕ್ಕೇನು ಹೇಳ್ತೀರಾ? ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಎಷ್ಟಾಯ್ತಾ? 3 ಕೇಸಸ್. ನೆಕ್ಸ್ಟ್ ಒನ್. Sony says that the acceleration in the object could be 0 even when several forces are acting on it. Do you agree with it, with her, and why? Yes. Illi Sony says that acceleration in the object could be 0. Possibility ಹೇಳ್ತಿರೋದು could be 0. Acceleration
could be 0 even when several forces are acting on it. Do you agree with her and why? ಇಲ್ಲಿ ನಾವು ಬ್ಯಾಲೆನ್ಸ್ಡ್ ಫೋರ್ಸ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಲ್ಲಿ ಓದಿದ್ದೇವೆ. ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಯಾವಾಗ ಕರಿತೀವಿ? ಇಫ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ, ನೆಟ್ ಫೋರ್ಸ್ ಇಫ್ ಇಟ್ ಇಸ್ ಅ 0. ಓಕೆ, ನೆಟ್ ಫೋರ್ಸ್ if net force equal to 0 ಆಗಿದ್ರೆ acceleration ಸಹಿತ 0. ಯಾಕೆ? ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ, ಸರಿನಾ? F ಈಕ್ವಲ್ಸ್ ಟು 0 ಆಗಿದ್ರೆ acceleration ಸಹಿತ 0 ಆಗಿರುತ್ತೆ. If net force is not equal to 0 ಅಂದ್ರೆ that is accelerated motion. ಇದು ನಮಗೆ ನ್ಯೂಟನ್ಸ್ ಸೆಕೆಂಡ್ ಲಾ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಬಟ್ ಇಲ್ಲಿ ನಾವು ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಬರಿಬೇಕು. ಯಾವ ತರ ಬರಿಬಹುದು? ವೆನ್ ಒನ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ ಅಂಡ್ ಅದರ್ ಫೋರ್ಸ್ with equal magnitude is also acting on the body but in the opposite direction. Net force on the body will be nil. Nil ಅಂತಂದ್ರೆ 0. Nil ಅಂದ್ರೆ 0. When the net force on the body is nil, there will be no acceleration on the body. According to Newton's second law, ಏನು ಹೇಳುತ್ತಂದ್ರೆ acceleration produced in the body is directly proportional to the force applied on it ಅಂತ. ಎಷ್ಟು ಫೋರ್ಸ್ ಆಗುತ್ತೆ ಅಷ್ಟು ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಯಾವ ತರ ಇದನ್ನ ಹೇಳಿದಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಫೋರ್ಸ್, ಐ ಮೀನ್ ದಿಸ್ ಇಸ್ ದ ಬಾಡಿ. ಓಕೆ, ಸೊ ದಿಸ್ ಇಸ್ ದ ಬಾಡಿ ಅಂಡ್ ದರ್ ಇಸ್ ಅ ಫೋರ್ಸ್ ಆಕ್ಟಿಂಗ್. Okay, so say it is a force of 10 Newton and this is also force of 10 Newton. ಇಲ್ಲಿ ನೆಟ್ ಫೋರ್ಸ್ ಆನ್ ದ ಬಾಡಿ ಎಷ್ಟಾಗುತ್ತೆ? ನೆಟ್ ಫೋರ್ಸ್ F1 F2 ಅಂತ ಕನ್ಸಿಡರ್ ಮಾಡಿದ್ರೆ F1, if I consider this is F1 as a positive and opposite direction will be negative because force is a vector quantity. So ಏನಾಗುತ್ತೆ? 10 Newton minus 10 Newton, that will be 0. So F net will be 0. Okay, so ಇಷ್ಟ ಆಯ್ತು 19th question. So 28th question. Find the energy in kilowatt hour consumed in 10 hours by 4 devices of power 500 watt each. ನೋಡಿ, ನಾವು ಕಿಲೋವ್ಯಾಟ್ ಅವರ್ ಅಲ್ಲಿ ಎನರ್ಜಿನ ಫೈಂಡ್ ಮಾಡಬೇಕು. ಟೈಮ್ ಕೊಟ್ಟಿದ್ದಾರೆ 10 hours by how many devices? 4 devices of 500 watt. ಅಂದ್ರೆ ಡೇಟಾ ಬರೋದಾದ್ರೆ ಗಿವನ್ ಡೇಟಾ, ಸೊ ಟೈಮ್ ಕೊಟ್ಟಿರೋದು 10 hours. ಓಕೆ, ಇಲ್ಲಿ ಆರ್ ಸಿಕ್ತು. ಆಮೇಲೆ ಪವರ್ ಎಷ್ಟಾಗುತ್ತೆ? 4 ಡಿವೈಸಸ್ ಆಫ್ ಪವರ್ 500 watt. ರೈಟ್, 500 watt ಅಂದ್ರೆ 4 into 500 ಎಷ್ಟಾಯ್ತು? P is equal to 4 and followed by 2 zeros watt. ಸೊ ಇದನ್ನೇ ನಾನು 2 ಕಿಲೋವ್ಯಾಟ್ ಅನ್ನೋದು ಬರಿಬಹುದು. ಹೇಗೆ? ಒಂದು ಸ್ಟೆಪ್ ಇನ್ಕ್ರೀಸ್ ಮಾಡ್ತೀನಿ. 2 into 10 power 3 ವಾಟ್. ನೋಡಿ, 3 zeros ಇದೆ, 10 power 3 ಅಂತ ಎಕ್ಸ್ಪ್ರೆಸ್ ಮಾಡಬಹುದು. ರೈಟ್, ಸೊ ಈ ಪವರ್ನೇ 2 into 10 power 3ನ ಕಿಲೋ ವಾಟ್ ಅಂತಾನು ಬರಿಬಹುದು. ಪವರ್ ಇದೆ, ಹಾಗೆ ಟೈಮ್ ಸಹಿತ ಇದೆ. ಹಾಗೆಂದ್ರೆ ವಿ ಕ್ಯಾನ್ ಫೈಂಡ್ ಔಟ್ energy. We can find out energy. Energy that is equal to P into T. Right? So energy is equal to power ಎಷ್ಟಾಗಿದೆ? 2 kilowatt and the time is 10 hours. So E equals to 2 into 10, it is a 20 kilowatt hour. We can write electrical energy is 20 units. Electrical energy is 20 units. Okay, so this is a required solution. Right? Okay. Next one. A freely falling object eventually stops on reaching the ground
what happens to its kinetic energy? Ground, okay, ground ಸಿಗ್ತು. ಓಕೆ, ಇವಾಗ ಹೇಳ್ತಿರೋದು ಏನಂತಂದ್ರೆ ಎ ಫ್ರೀಲಿ ಫಾಲಿಂಗ್ ಆಬ್ಜೆಕ್ಟ್, ಇಲ್ಲಿ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತೇನೆ. ಓಕೆ, ದಿಸ್ ಇಸ್ ಆಬ್ಜೆಕ್ಟ್, this is object. So E object eventually stops on reaching the ground. Reaching the ground. Reaching the ground. Height h. Height h. Okay, ಇವ್ರು ಕೇಳ್ತಿರೋ ಕ್ವಶನ್ ಏನಂತಂದ್ರೆ ಎ ಫ್ರೀಲಿ ಆಬ್ಜೆಕ್ಟ್ ಇವೆಂಚುಲಿ ಸ್ಟಾಪ್ಸ್ ಆನ್ ರೀಚಿಂಗ್ ದ ಗ್ರೌಂಡ್, ವಾಟ್ ಹ್ಯಾಪನ್ಸ್ ಟು ಇಟ್ಸ್ ಕೈನೆಟಿಕ್ ಎನರ್ಜಿ. ಸೊ ಇಲ್ಲಿ ಮಾಸ್ ಆಫ್ ದ ಬಾಡಿ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್, ಕೈನೆಟಿಕ್ ಎನರ್ಜಿ 0 ಆಗಿರುತ್ತೆ. ಸೊ ಯಾವಾಗ ಈ ಬಾಡಿ ಬೀಳ್ತಾ ಇರುತ್ತೆ ಕೆಳಗಡೆ, ಫ್ರೀ ಫಾಲ್ ಆಗ್ತಾ ಇರುತ್ತೆ, ಹೈಟ್ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಹೈಟ್ ಡಿಗ್ರೀಸ್ ಆಗ್ತಾ ಹೋದ್ರೆ ಪೊಟೆನ್ಷಿಯಲ್ ಎನರ್ಜಿ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಡಿಗ್ರೀಸ್ ಆದರೆ ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಈ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಕೈನೆಟಿಕ್ ಎನರ್ಜಿ ಆನ್ ರೀಚಿಂಗ್ ದ ಗ್ರೌಂಡ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ, ಇಲ್ಲಿ ಕೈನೆಟಿಕ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ 0. ಓಕೆ, ಸೊ ಈ ಕೈನೆಟಿಕ್ ಎನರ್ಜಿ ಎಲ್ಲೋಯ್ತು ಅಂತ ಕೇಳ್ತಿರೋದು. ಈ ಬಾಡಿ ಈ ಫ್ಲೋರ್ ಮೇಲೆ ಬಿದ್ದಾಗ ಅಥವಾ ಗ್ರೌಂಡ್ ಮೇಲೆ ಬಿದ್ದಾಗ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇತ್ತು, ಬಟ್ ಆ ಕೈನೆಟಿಕ್ ಎನರ್ಜಿ ಎಲ್ಲೋಯ್ತು ಕ್ವಶನ್ ಮಾರ್ಕ್. ಸೊ ನೀವು ಇಲ್ಲಿ ಹೇಳ್ಬೋದು ಫ್ರಮ್ ಹೈಟ್ ಎಚ್, ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ. ಫಸ್ಟ್ ಒನ್ ಕೈನೆಟಿಕ್ ಎನರ್ಜಿ, ಈ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಯಿತು. ಈ ಕೈನೆಟಿಕ್ ಎನರ್ಜಿ ಏನಾಯ್ತು, ಫಸ್ಟ್ ನೀವು ಒಂದು ಆಬ್ಜೆಕ್ಟ್ನ ಈ ತರ ಬಿಟ್ಟಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಸಪೋಸ್ ಟೆನ್ನಿಸ್ ಬಾಲ್ ಅಥವಾ ಫುಟ್ಬಾಲ್ ಅಥವಾ ಬಾಸ್ಕೆಟ್ ಬಾಲ್ ಯಾವುದಾಗಿರಲಿ, ಸರ್ಟನ್ ಹೈಟ್ ಇಂದ ಡ್ರಾಪ್ ಮಾಡಿ. ಡ್ರಾಪ್ ಮಾಡಿದಾಗ ಏನಾಗುತ್ತೆ, ಆಫ್ಟರ್ ರೀಚಿಂಗ್ ದ ಗ್ರೌಂಡ್ ಏನಾಗುತ್ತೆ, ಸೌಂಡ್ ಬರುತ್ತೆ. ಸೊ ಈ ಸೌಂಡ್ ಏನಾಗಿರುತ್ತೆ ಅಂದ್ರೆ ನಾವು ಬರಿಬಹುದು ಕೈನೆಟಿಕ್ ಎನರ್ಜಿ ಕನ್ವರ್ಟೆಡ್ ಟು ಸೌಂಡ್ ಎನರ್ಜಿ ಪ್ಲಸ್ ಹೀಟ್ ಎನರ್ಜಿ. ಸರ್ ಹೀಟ್ ಎನರ್ಜಿ ಹೇಗೆ? ಈ ನಾರ್ಮಲ್ ಆಗಿ ಈ ವಾಟರ್ ಫಾಲ್ಸ್ ಇದ್ದಲ್ಲಿ ನೀವು ನೋಡಿ, ಎಲ್ಲಿ ವಾಟರ್ ಫಾಲ್ ಆಗ್ತಿರುತ್ತಲ್ಲ, ಗ್ರೌಂಡ್ಗೆ ಸ್ಟ್ರೈಕ್ ಆಗ್ತಾ ಇರುತ್ತಲ್ಲ, ಅಲ್ಲಿ ವಾಟರ್ ಲಿಟಲ್ ಓಕೆ ಕಂಪೇರಿಟಿವ್ಲಿ ಹಾಟ್ ಆಗಿರುತ್ತೆ. ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಬಿಸಿ ಬಿಸಿಯಾಗಿ ಫೀಲ್ ಆಗ್ತಾ ಇರುತ್ತೆ. ಬಟ್ ಅದೇ ಸೈಡಲ್ಲಿರೋ ನೀರು, ನಿಂತ್ಕೊಂಡಿರೋ ನೀರಲ್ಲಿ ನೀವು ಕೈ ಹಿಡಿ ನೋಡಿ ಏನಾಗುತ್ತೆ, ಯಾವ ಥರ ಫೀಲ್ ಆಗುತ್ತೆ, ಕೂಲ್ ಆಗಿ ಫೀಲ್ ಆಗುತ್ತೆ. ಅಂದ್ರೆ ಇಲ್ಲಿ ಈ ಫಾಲಿಂಗ್ ವಾಟರ್ ಕಂಪೇರ್ ಮಾಡ್ಕೊಂಡ್ರೆ, ಟೆಂಪರೇಚರ್ ಕಂಪೇರ್ ಮಾಡ್ಕೊಂಡ್ರೆ ಈ ಫಾಲಿಂಗ್ ವಾಟರ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಅಂದರೆ ಹೀಟ್ ಜಾಸ್ತಿ ಇರುತ್ತೆ ಅಂತ. ಅಥವಾ ಇನ್ನೊಂದು ಥರ ಹೇಳ್ಬೋದು, ಈ ಬಾಡಿ ಯಾವಾಗ ಫ್ರೀ ಫಾಲ್ ಆಗ್ತಿರುತ್ತೆ ಅವಾಗ ಏನಾಗಿರುತ್ತೆ ಅಂದರೆ ಫೋರ್ಸ್ ಆಫ್ ಫ್ರಿಕ್ಷನ್, ಓಕೆ, ಫ್ರಿಕ್ಷನಲ್ ಫೋರ್ಸ್ ಡ್ಯೂ ಟು ಏರ್ ಏನಾಗಿರುತ್ತೆ ಅಪೋಸ್ ಮಾಡ್ತಾ ಇರುತ್ತೆ. ಸೊ ಫ್ರಿಕ್ಷನ್ ಬಿಟ್ವೀನ್ ಏರ್ ಆಸ್ ವೆಲ್ ಆಸ್ ಅ ಬಾಡಿ ಅದೇನಾಗಿರುತ್ತೆ, ನೀವು ಸಪೋಸ್ ಈ ಎರಡನ್ನ ರಬ್ ಮಾಡಿ ಏನಾಗುತ್ತೆ, ನೀವು ಹಾಟ್ ಫೀಲ್ ಆಗ್ತಾರ, ಅಂದರೆ ಬಿಸಿಯಾಗಿ ಫೀಲ್ ಆಗ್ತಿರ್ತಾರ. ಓಕೆ, ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ತರ ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಈ ಕೇಸಲ್ಲೂ ಹೀಟ್ ಎನರ್ಜಿ ಸಹಿತ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ರಿಕ್ವೈರ್ಡ್ ಆನ್ಸರ್. ದಿಸ್ ಈಸ್ ರಿಕ್ವೈರ್ಡ್ ಆನ್ಸರ್. This is required answer. Potential energy, kinetic energy, ಈ kinetic energy sound energy plus heat energy ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ 21st ಕ್ವಶನ್. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾವು ಕಲ್ತಿರೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ
ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಸೊ ನಾವು ನಿಮಗೆ ಹೇಳೋದೇನೆಂದರೆ ಈ ಎಂಟೈರ್ ಚಾಪ್ಟರ್ ಟೋಟಲ್ 4 ಚಾಪ್ಟರ್ ಕಂಪ್ಲೀಟ್ ಆಯಿತು, ರೈಟ್? ಈ 4 ಚಾಪ್ಟರ್ಸ್ನ ನೀವು ರಿವೈಸ್ ಮಾಡಿ, ಸುಮ್ಮನೆ ಕೂತ್ಕೋಬೇಡಿ, ರಿವಿಷನ್. ಸೊ ಮಲ್ಟಿಪಲ್ ಪ್ರಾಕ್ಟೀಸ್ ಈಸ್ ಮೋರ್ ಇಂಪಾರ್ಟೆಂಟ್, ಮಲ್ಟಿಪಲ್ ರಿವಿಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಸರಿ, ಜಸ್ಟ್ ನಾವು ವಿಡಿಯೋಸ್ ನೋಡ್ತೀವಿ ಆಮೇಲೆ ನಾವು ಓದೋದಿಲ್ಲ ಅಂತಂದರೆ ನೀವು ಓದಿದ್ದು ತಲೆಗೆ ಹೋಗಲ್ಲ. ಸೊ ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ನೀವು ಮರೆಯೋದೇ ಇಲ್ಲ, ಎಕ್ಸಾಮ್ ಆಗೋವರೆಗೂ ನೀವು ಮರೆಯೋದಿಲ್ಲ. ಸೊ ಹಾಗೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಬರೆದು ಪ್ರಾಕ್ಟೀಸ್ ಮಾಡಿರೋದ್ರಿಂದ. ಓಕೆ, ಸೊ ಇಷ್ಟು ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.